ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನ ಒಂದು ಅಭಿಪ್ರಾಯ ಏನಂತಂದರೆ, ನಿಜವಾದ ಜ್ಯೋತಿಷಿಗಳು ಯಾರು ಅಂತ ಫಸ್ಟ್ ನಮಗೆ ತಿಳ್ಕೊಬೇಕಾಗತ್ತೆ. ಇಲ್ಲಿ ಹೇಗೆ ಅಂತಂದರೆ, ಮೊದಲನೇದಾಗಿ ಜ್ಯೋತಿಷ ಆದವನು ನೀವೊಂದು ಸಮಯ ಕೊಟ್ಟಾಗ ಆ ಬರ್ತ ಸಮಯ ಆ ಲಗ್ನಕ್ಕೆ ಮ್ಯಾಚ್ ಆಗ್ತಿದೆ ಅಂತ ನೋಡಬೇಕು. ಈಗ ಲಗ್ನಗಳು 12 ಇರುತ್ತೆ. 12 ಲಗ್ನಗಳಲ್ಲಿ ನಿಮ್ಮ ಲಗ್ನ ಯಾವುದು ಅಂತ ನೋಡಬೇಕು. ಯಾಕೆಂದರೆ ಲಗ್ನವಿಲ್ಲದೆ ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಜಾತಕದಲ್ಲಿ ಡೈವರ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಎಲ್ಲರೂ ಹೇಳ್ತಾರೆ ಡೈವರ್ಸ್ ಇದೆ, ಆ ದೋಷ ಈ ದೋಷ ಅಂತ ಹೇಳ್ತಾರೆ. ಬಟ್ ಯಾವಾಗ ಇದೆ? ಒಂದು ವೇಳೆ ದಶೆಯಲ್ಲಿ ಆ ಸಮಯ ಬಂದಿಲ್ಲ ಅಂದರೆ ಡಿವೋರ್ಸ್ ಆಗಲ್ಲ. ಸೊ ಇದನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ. ಆಮೇಲೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಹಲವಾರು ಘಟನೆಗಳನ್ನು ಆತ ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನು ಕಂಡಿಡಿದು ಅನಂತರದಲ್ಲಿ ಭವಿಷ್ಯವನ್ನು ನಿರೂಪಣೆ ಮಾಡಬೇಕು. ಇದು ಮೊದಲನೇದ ವಿಚಾರ. ಎರಡನೇದಾಗಿ ಬಂದು ಜ್ಯೋತಿಷ ಆದವನು ಬಹಳ ಮುಖ್ಯವಾಗಿ ಪ್ರಶ್ನೆಶಾಸ್ತ್ರವನ್ನು ಅವಲಂಬಿಸಬೇಕಾಗತ್ತೆ, ಅಷ್ಟಸಾಮುದ್ರಿಕ ಅವಲಂಬಿಸಬೇಕಾಗತ್ತೆ. ಇದ್ರ ನಂತರದಲ್ಲಿ ಪರಿಹಾರಗಳನ್ನು ಹೇಳುವಾಗ ನಿಮ್ಮ ಸಮಸ್ಯೆಗೆ ಪರಿಹಾರ ಈಗ ಕ್ರಿಯಾಮಾನ ಕರ್ಮ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಅಂತಿದೆ. ಈ ಕರ್ಮದಲ್ಲಿ ಬದಲಾವಣೆ ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನ ನಿಮ್ಮ ವ್ಯಕ್ತಿತ್ವದಿಂದ, ನಿಮ್ಮ ನಡವಳಿಕೆಯನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಒಂದು ಪರಿಹಾರನೇ. ಎಲ್ಲದಕ್ಕೂ ದೇವಸ್ಥಾನಕ್ಕೆ ಹೋಗುವಂಥ ಪರಿಹಾರ ಅಲ್ಲ. ಜಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಆಮೇಲೆ ವಾಸ್ತುವಿನ ಬಾಲಿಶವರು ಪರಿಹಾರಗಳನ್ನ ಕೊಟ್ಟು ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ, ನಿಮ್ಮ ಹಣೆ ಬರನೇ ಬದಲಾವಣೆ ಅಂತ ಹೇಳೋದು ಬಹಳ ಸುಳ್ಳು. ಇದು ಜ್ಯೋತಿಷ್ಯಕ್ಕೆ ಮಾಡುವಂಥ ದ್ರೋಹ. ಇಲ್ಲಿ ಪರಾಶರ ಮಹರ್ಷಿ ಬೃಹತ್ ಪರಾಶರ ವರಶಾಸ್ತ್ರದಲ್ಲಿ ಕೊಟ್ಟಿರುವಂಥ ಪರಿಹಾರಗಳು ದಾನ ಮತ್ತು ಮಂತ್ರ ಜಪಗಳನ್ನು ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಹಣೆ ಬರಹ ಬದಲಾವಣೆ ಆಗ್ಬೋದು. ಅಂದರೆ ಆ ಕರ್ಮದಲ್ಲಿ ಬದಲಾವಣೆ, ಆ ಘಟನೆಗಳಲ್ಲೂ ಬದಲಾವಣೆ ಆಗ್ಬೋದು. ಅದಕ್ಕೆ ಒಂದು ನಿಷ್ಠೆ ಇರಬೇಕಾಗತ್ತೆ. ತಾನು ಫಸ್ಟು ಧಾರ್ಮಿಕವಾಗಿ ಪ್ಲಸ್ ನೈತಿಕವಾಗಿ ಸರಿ ಇರಬೇಕಾಗತ್ತೆ. ಸುಮ್ಮನೆ ಯಾವುದೋ ಪೂಜೆ ಪರಿಹಾರ ಮಾಡಿ ಕೆಟ್ಟ ಕೆಲಸಗಳು ಮಾಡಿದ್ರೆ ಅದು ಒಳ್ಳೆಯದಾಗಲ್ಲ. ಈ ಥರ ಪರಿಹಾರಗಳನ್ನ ನೋಡಬೇಕು. ಜಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ಥರದ ವಾಸ್ತು ಥರದ ಬಾಲಿಶ ಪರಿಹಾರಗಳಲ್ಲ. ಇಷ್ಟು ಗಮನದಲ್ಲಿ ಇಟ್ಕೊಂಡು ಜ್ಯೋತಿಷ ಹತ್ರ ನೀವು ಹೋಗಬೇಕಾಗುತ್ತೆ. ವಾಸ್ತು ಪ್ರಕಾರವಾಗಿ ನಾನು ಹೇಳೋದಾದರೆ, ನೀವೊಂದು ಮನೆಯ ವಾಸ್ತುವನ್ನು ನಾವು ನೋಡೋಕೆ ಹೋದಾಗ ಭೈರವಿ ಆಸ್ಟ್ರೋದಿಂದ ಆ ಮನೆಯಲ್ಲಿ ನಾವು ಕವಡೆಯನ್ನು ಹಾಕಿ ನಾವು ಪ್ರಶ್ನೆಶಾಸ್ತ್ರವನ್ನು ಹಾಕ್ತೀವಿ. ಆ ಪ್ರಶ್ನೆಶಾಸ್ತ್ರದಲ್ಲಿ ನಾವು ರಾಹು ಕೇತುಗಳ ಪ್ಲೇಸ್ಮೆಂಟ್ ನೋಡ್ತೀವಿ. ಇದು ದೇವಕೇರಳಂ ಅಂತಾರೆ. ಆ ಪುಸ್ತಕದಲ್ಲಿ ಇದ್ರ ಬಗ್ಗೆ ಮಾಹಿತಿ ಇದೆ. ಅಲ್ಲಿ ಈ ದಿಕ್ಕಲ್ಲಿ ಮನೇಲಿ ಪ್ರಾಬ್ಲಮ್ ಇದೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತಹ ನಾವು ರೆಮಿಡೀಸ್ನ ಹೇಳ್ತೀವಿ. ಅದು ಬಿಟ್ಟು ಸುಮ್ಮನೆ ಏನೋ ಒಂದು ನೀವು ಅಲ್ಲಿ ರೂಮ್ ಕಟ್ಟಬೇಡಿ, ಇಲ್ಲಿ ಗೋಡೆ ತೆಗೀರಿ ಅಂತ ಹೇಳುವಂಥದ್ದಲ್ಲ. ಹಾಗೆಯೇ ನಾವು ಇದನ್ನು ಈಗ ಮಕರ ರಾಶಿಯಿಂದ 2ನೇ ಮನೇಲಿ ರಾಹು, 8ನೇ ಮನೇಲಿ ಕೇತು ಇರೋದನ್ನು ಗಮನಿಸಿದರೆ, ಇದು 1988ರಲ್ಲಿ ಈ ಕಾಂಬಿನೇಷನ್ ಇತ್ತು. ತುಂಬ ಜನ ಜಾತಕ ನೋಡಿರೋದ್ರಿಂದ ಖಂಡಿತವಾಗಲೂ ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುತ್ತೆ. ಕೇರ್ಫುಲ್ ಆಗಿರಿ. ಏನೋ ಮಾತಾಡೋಕೆ ಹೋಗಿ ಅದು ಇನ್ನೊಂದು ರೀತಿಯಲ್ಲಿ ಬೇರೆ ತಪ್ಪಾಗಿ ಅರ್ಥೈಸ್ಕೊಂಡು ಅವರು ನಿಮ್ಮ ಮೇಲೆ ನೋವು ಮಾಡುವಂಥದ್ದು, ಜಗಳ ದುಂಬಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಇದರಲ್ಲಿ ಕೇರ್ಫುಲ್ ಆಗಿರಬೇಕು. ಕೇತು ನಿಮ್ಮ ಕುಟುಂಬದ ನೆಮ್ಮದಿಯನ್ನು, ವೈವಾಹಿಕ ಜೀವನದ ನೆಮ್ಮದಿಯನ್ನು, ನಿಮ್ಮ ಮತ್ತು ನಿಮ್ಮ ಲೈಫ್ ಪಾರ್ಟ್ನರ್ ಮಧ್ಯೆ ಒಂದು ನೆಮ್ಮದಿನ ಹಾಳು ಮಾಡೋ ಸಾಧ್ಯತೆ ಇರೋದ್ರಿಂದ ಎಚ್ಚರಿಕೆಯಿಂದ ಗಮನ ಕೊಟ್ಟು ನೀವು ಕಮ್ಯುನಿಕೇಟ್ ಮಾಡಬೇಕು. ಆದರೂ ಕೂಡ ಕಂಟ್ರೋಲ್ ತಪ್ಪಿ ನೀವು ಮಾತಾಡೋ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ ಬಹಳ ಒಂದು ಸಮಾಧಾನ, ತಾಳ್ಮೆ ಇರುತ್ತೆ. ಅನ್ಲೆಸ್ ಈಗ ನೀವೇನಾದರೂ ಅಗ್ರೆಸಿವ್ ಕಾಂಬಿನೇಷನ್ಸ್ ಇಲ್ಲ ಅಂದರೆ ಬಹಳ ತಾಳ್ಮೆಯಿಂದನೇ ಇರ್ತಾರೆ. ಆ ರೀತಿಯಲ್ಲಿ ನಾವು ನೋಡಿದಾಗ ಈ ಒಂದು ಜಾತಕದಲ್ಲಿ ನಿಮಗೆ ಲಾಭ ಖಂಡಿತವಾಗ್ಲೂ ಬರುತ್ತೆ. ಬಟ್ ತುಂಬ ಲೇಟಾಗಿ ಬರೋ ಸಾಧ್ಯತೆ ಇರುತ್ತೆ. ಅಂದರೆ ಎಲ್ಲೋ ಹಣ ಕೊಟ್ಟಿರ್ತಾರೆ, ಸಿಗಾಕೊಂಡಿರುತ್ತೆ, ಅದು ಬರೋ ಸಾಧ್ಯತೆ. ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ ಪ್ರಾಪರ್ಟಿ ಸಿಗಾಕೊಂಡಿರುತ್ತೆ, ಅದು ಬರೋ ಸಾಧ್ಯತೆ. ಇವೆಲ್ಲ ಕೂಡ ಇರುತ್ತೆ ಅಂತ ಹೇಳ್ಬೋದು. ಇದಾದಮೇಲೆ 11ನೇ ಮನೆಯಲ್ಲಿರುವಂತಹ ಕೆಲವು ಗ್ರಹಗಳನ್ನು ನೋಡ್ತಾ ಇದ್ದರೆ ನಿಮಗೆ ಒಂದು ಸಡನ್ ಗೇನ್ಸ್ ಆಗುವಂತಹ, ಲಾಭ ಆಗುವಂಥ ಸಾಧ್ಯತೆ ಇಲ್ಲದೇ ಇಲ್ಲ. ಖಂಡಿತವಾಗ್ಲಿದೆ. ಹಾಗಂತೇಳಿ ಗ್ಯಾಮ್ಲಿಂಗ್ ನೇಚರ್ ಇರುವಂಥ ಬಿಸ್ನೆಸ್ಗಳಿಗೆ ಕೈ ಹಾಕಬೇಡಿ. ವಿವಾಹದ ಯೋಗ ಸ್ವಲ್ಪ ಪ್ರಮಾಣದಲ್ಲಿದೆ. ಶುಭ ಸಮಾಚಾರವನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಕೇಳೋ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ವ್ಯಾಪಾರ ಬಿಸ್ನೆಸ್ ಮಾಡೋರು ಖಂಡಿತವಾಗಲೂ ಲಾಭ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿರೋರಿಗೆ ಬಹಳ ಶುಭವಾಗಿದೆ. ಆಮೇಲೆ ಮನೆ ಕಟ್ಟಬೇಕು, ಗೃಹ ನಿರ್ಮಾಣ ಮಾಡಬೇಕು ಅನ್ನೋರಿಗೆ ಮಾತ್ರ ಸ್ವಲ್ಪ ನೆಗೆಟಿವ್ ಆಗಿದೆ. ಒಂದೊಂದು ಸಲ ಅಂದ್ಕೊಂಡಿದ್ದ ಕೆಲಸಗಳಾಗಲ್ಲ, ಹಾಗೆ ವಿಳಂಬ ಆಗ್ತಾ ಹೋಗೋದು, ಬ್ಯಾಂಕ್ ಲೋನ್ಗಳು ಸಿಗಲ್ಲ. ಈ ರೀತಿ ಪ್ರಾಬ್ಲಮ್ಗಳನ್ನ ನೀವು ಫೇಸ್ ಮಾಡಬೇಕಾಗತ್ತೆ. ಬಟ್ ಈ ವಾರದಲ್ಲಿ ಆ್ಯಾವ್ರೇಜ್ ಅಂತ ಹೇಳ್ಬೋದು. ಏನು ತೀರಾ ದೊಡ್ಡ ಮಟ್ಟದ ಅನುಭವ ಏನು ಪಡೆಯೋಕ್ಕೆ ಸಾಧ್ಯ ಆಗಲ್ಲ. ತಕ್ಕ ಮಟ್ಟಿಗಿನ ಸಹಜವಾಗಿ ನೆಮ್ಮದಿಯಾಗಿ ಜೀವನ ಮಾಡುವಂಥ ಎಲ್ಲ ಯೋಗಗಳು ಈ ವಾರದಲ್ಲಿ ಇದೆ. ಅದಾದಮೇಲೆ 3ನೇ ಮನೆಯಲ್ಲಿರುವಂತಹ ಶನಿ ಗ್ರಹವನ್ನು ನೋಡ್ತಾ ಇದ್ದರೆ ಸಂಚಾರ ಬಹಳ ಮಾಡುವಂಥ ಸಾಧ್ಯತೆ ಇದೆ. ಅನವಶ್ಯಕ ಸಂಚಾರ ನಿಮಗೆ ಲಾಸ್ ಆಗೋ ಸಾಧ್ಯತೆಗಳಿರುತ್ತೆ. ಮತ್ತು ಇವ್ರಿಗೆ ಸ್ವಲ್ಪ ಜಾಸ್ತಿ ಲೇಜಿನೆಸ್ ಇರುತ್ತೆ. ಈ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಅದನ್ನು ಬಿಡಬೇಕು. ಬಿಟ್ಟು ಕೆಲಸ ಮಾಡಿದ್ರೆ ಖಂಡಿತವಾಗಲೂ ಸಹ ನೀವು ಸಕ್ಸಸ್ಫುಲ್ ಆಗ್ತೀರಾ, ಇಂಪ್ರೂವ್ಮೆಂಟ್ ಆಗ್ತೀರಾ. ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರೋದು ಏನಂತಂದರೆ, ಈ ರಾಶಿಯಿಂದ 11ನೇ ಮನೆ ಬಹಳ ಮುಖ್ಯವಾಗಿರೋದ್ರಿಂದ ಲಾಭ ಹೆಚ್ಚಾಗಿದೆ ಅಂತ ಹೇಳ್ಬೋದು.